ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ಬೆಳಿಗ್ಗೆ 8 ಗಂಟೆ ಆಗಿದೆ. ಬೆಳಿಗ್ಗೆನೇ ಎದ್ದು ನಾನು ಎಲ್ಲ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಚಹಾ ಎಲ್ಲ ಕುಡಿದು ಒಳಗೆಲ್ಲ ಕಸ ಹೊಡೆದು ಈಗ ನೋಡಿ ನಾನು ಇವತ್ತು ನಾಷ್ಟಕ್ಕೆ ರಾಗಿ ಗಂಜಿ ಮಾಡ್ಕೋತಾ ಇದ್ದೀನಿ. ಆರೋಗ್ಯ ಪೌಡ್ರ್. ಮತ್ತು ಇವತ್ತು ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಹೀಗಾಗಿ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಈ ರಾಗಿ ಗಂಜಿ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. BP ಚೆಕ್ ಮಾಡಿಕೊಂಡು BP ಮಾತ್ರೆ ಎಲ್ಲ ತೊಗೊಂಡು ಬರಬೇಕು. ಹೀಗಾಗಿ ಹೊರಟಿದ್ದೀನಿ. ಅದಕ್ಕೆ ಇವತ್ತು ರಾಗಿ ಗಂಜಿ ಮಾಡಿಕೊಂಡು ಕುಡಿದು ಹೋಗ್ತೀನಿ. ಹಾಗೆ ಸ್ವಲ್ಪ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಗೆ ಯಾಕೋ ಕಾಲೆಲ್ಲ ಸ್ವಲ್ಪ ನೋಯ್ತಾ ಇದೆ. ಸ್ವಲ್ಪ ಎಣ್ಣೆ ತಂದು ಮಸಾಜ್ ಮಾಡ್ಕೋಬೇಕು. ಹಾಗಾಗಿ ಅಲ್ಲಿ BP ಎಲ್ಲ ಚೆಕ್ ಮಾಡಿಕೊಂಡು ಗುಳಿಗೆ ತಗೊಂಡು ಆಮೇಲೆ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗಿ ಹಾಗೆ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಹೋಗಿ ಔಷಧಿ ತಗೊಂಡು ಆಮೇಲೆ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕು. ಮಾರ್ಕೆಟಿಗೆ ಹೋಗಿ ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಆಮೇಲೆ ಮನೆಗೆ ಬರಬೇಕು. ಇಷ್ಟೆಲ್ಲ ಕೆಲಸ ಇದೆ ನೋಡಿ. ಇವತ್ತು ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಅಂದರೆ 2 ಗಂಟೆ ಆಗುತ್ತೆ. ಆಮೇಲೆ ಬಂದು ಊಟ ಮಾಡಬೇಕು. ಈಗ ಅನ್ನ ಎಲ್ಲ ಮಾಡಿಕೊಂಡು ಹೋಗ್ತೀನಿ. ಕುಕ್ಕರಲ್ಲಿ ಅನ್ನಕ್ಕಿಡ್ತೀನಿ. ಅನ್ನ ಮಾಡಿಕೊಂಡು ಹೋಗ್ತೀನಿ. ಆಮೇಲೆ ಬಂದು ಮಾಡ್ಕೋಬೇಕಂದ್ರೆ ತುಂಬ ಬೇಜಾರಾಗತ್ತೆ. ನಡ್ಕೊಂಡು ಬಂದು ಸುಸ್ತಾಗಿಬಿಟ್ಟಿರುತ್ತೆ. ಹೀಗಾಗಿ ಹೀಗೆ ಎಲ್ಲ ಮಾಡಿಟ್ಟು ಹೋಗ್ತೀನಿ. ಬಂದು ಆಮೇಲೆ ಸಂಜೆ ಮತ್ತೆ ಸ್ಟಿಚ್ ಮಾಡಬೇಕು. ಹೀಗಾಗಿ ಮಾರ್ಕೆಟಿಗೆಲ್ಲ ಹೋಗಿ ಮುಗಿಸ್ಕೊಂಡು ಬರ್ತೀನಿ ಇವತ್ತು ಎಲ್ಲ ತಗೊಂಡು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸಪೋರ್ಟ್ ಮಾಡಿ. ಈಗ ನೋಡಿ ರಾಗಿ ಗಂಜಿ ಆಗ್ತಾ ಇದೆ. ಈ ರಾಗಿ ಗಂಜಿ ತುಂಬಾ ಒಳ್ಳೆಯದು. ರಾಗಿ ಗಂಜಿ ಅನ್ನೋದಕ್ಕಿಂತ ಆರೋಗ್ಯ ಪೌಡ್ರ್ ಇದು. ಎಲ್ಲ ಐಟಮ್ಗಳನ್ನು ಹಾಕಿ ಮಾಡಿದ್ದು ಇದು. ರಾಗಿ ಒಂದೇ ಅಲ್ಲ, ತುಂಬ ಸುಮಾರು ಐಟಮ್ ಹಾಕಿ ಮಾಡಿದ್ದು. ತುಂಬ ಪೌಷ್ಟಿಕ ಪೌಡ್ರ್ ಇದು. ಆರೋಗ್ಯ ಪೌಡ್ರು ತುಂಬಾ ಒಳ್ಳೆಯದು. ಡೈಲಿ ಕುಡಿದ್ರಂತೂ ತುಂಬಾ ಒಳ್ಳೆಯದು. ನಾನು ಡೈಲಿ ಏನು ಕುಡಿಯಲ್ಲ, ವಾರದಲ್ಲಿ 1-2 ಸಲ ಕುಡಿತೀನಿ. ತುಂಬಾ ಒಳ್ಳೆಯದು. ವೀಕ್ನೆಸ್ ಇದ್ದವರಿಗೆ, ವಯಸ್ಸಾದವರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲನೇ ತುಂಬಾ ಒಳ್ಳೆಯದು. ಈ ಥರ ಮಾಡಿಕೊಂಡು ನೀವು ಕುಡೀರಿ. ತುಂಬಾ ಒಳ್ಳೆಯದು. ನೋಡಿ ಈ ಥರ ತೆಳ್ಳಗೆ ಮಾಡಿಕೊಂಡು ನೀವು ಆರಿದ ಮೇಲೆ ಗ್ಲಾಸಿಗೆ ಹಾಕ್ಕೊಂಡು ಆರಾಮಾಗಿ ಕುಡಿಬೋದು. ಕುಡಿಯೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಕುಡಿಯೋದಕ್ಕೂ ತುಂಬ ರುಚಿಯಾಗಿರುತ್ತೆ. ದೇಹಕ್ಕೂ ತುಂಬಾ ಒಳ್ಳೆಯದಂದರೆ ತುಂಬ ಒಳ್ಳೆಯದು. ಇದೊಂದು ಕುಡಿದ್ರೆ ಬೇರೆ ಏನೂ ಬೇಡ, ಅಷ್ಟು ಶಕ್ತಿ ಇರುತ್ತೆ ಇದರಲ್ಲಿ. ಎಲ್ಲ ಐಟಮ್ ಡ್ರೈ ಫ್ರೂಡು, ಎಲ್ಲ ಥರ ಬೇಳೆ ಮತ್ತು ಗೋಧಿ, ಜೋಳ, ರಾಗಿ, ಅಕ್ಕಿ ಎಲ್ಲ ಹಾಕಿದ್ದೀನಿ ನಾನು. ಸುಮಾರು ಐಟಮ್ ಹಾಕಿದ್ದೀನಿ ಇದರಲ್ಲಿ. ಜೀರಿಗೆ, ತುಂಬಾ ಐಟಮ್ ಹಾಕಿದ್ದೀನಿ. ಇದ್ರ ಬಗ್ಗೆ ಒಂದು ವಿಡಿಯೋನೂ ಹಾಕಿದ್ದೀನಿ. ನೀವು ಬೇಕಾದರೆ ನೋಡಿ, ನೀವು ಯಾವ ಥರ ಮಾಡೋದು ಅಂತ ನೋಡಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. 6 ತಿಂಗಳ ಮಗುವಿಂದ ವಯಸ್ಸಾದವರಿಗೂ ಇದನ್ನು ಕೊಡಬಹುದು. ಯಾರು ಬೇಕಾದರೂ ತಗೋಬಹುದು. ತುಂಬಾ ಒಳ್ಳೆಯದು. ಈ ಥರ ಮಾಡಿ ನೀವು ಕುಡಿದ್ರೆ ತುಂಬಾ ಒಳ್ಳೆಯದು.
ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯದು ಅಂತ. ಒಂದು ಸಲ ಮಾಡಿಕೊಂಡು ನೋಡಿ. ಈ ಥರ ತೆಳ್ಳಗೆ ಮಾಡಿಕೊಂಡು ಆರಿದ ಮೇಲೆ ಕುಡಿಬೇಕು. ತುಂಬಾ ಒಳ್ಳೆಯದು ನೋಡಿ ಇದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ತುಂಬ ಒಳ್ಳೆಯದು. ವೀಕ್ನೆಸ್ ಇದ್ದವರಿಗೆ, ರಕ್ತಹೀನತೆಯಿಂದ ಬಳಲೋರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಏನೇ ಸಮಸ್ಯೆ ಇರಲಿ ಇದರಲ್ಲಿ ಕಡಿಮೆ ಆಗುತ್ತೆ. ಏನೇ ಆರೋಗ್ಯದ ಏನೇ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಇದರಿಂದ. ಅಂದರೆ ಎಲ್ಲ ಥರ ಐಟಮ್ ಹಾಕಿರ್ತೀವಲ್ಲ, ಎಲ್ಲದಕ್ಕೂ ಒಳ್ಳೆಯದಿದು, ತುಂಬಾ ಒಳ್ಳೆಯದು. ಈಗ ನೋಡಿ ಕುದಿ ಬರ್ತಾ ಇದೆ. ಈಗ ಆಯ್ತಿದು. ಈಗ ಗ್ಲಾಸ್ ಆರಿಸ್ಕೊಂಡು ಈಗ ಮುಚ್ಚಿಟ್ರೆ ಅಲ್ಲಿ ಮತ್ತಿಷ್ಟು ದಪ್ಪ ಆಗುತ್ತೆ ಅದು. ಈಗ ಆಯಿತು ನೋಡಿ ಎಲ್ಲ. ಈಗ ನಾನು ಸ್ವಲ್ಪ ಅನ್ನಕ್ಕಿಟ್ಟು ಸ್ನಾನಕ್ಕೆ ಹೋಗಿ ಹಾಗೆ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಮಾಡಿ ಈಗ ನಾನು ಹೊರಡ್ತೀನಿ. ಆಮೇಲೆ ಸಿಗ್ತೀನಿ ನಿಮಗೆ. ಈಗ ನೋಡಿ ಈ ಥರ ಇದೆ ನಮ್ಮ ವಾತಾವರಣ. ಈಗ ನಾನು ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನಕ್ಕೆ
BP ಎಲ್ಲ ಚೆಕಪ್ ಮಾಡಿಕೊಂಡು ಗುಳಿಗೆ ತೊಗೊಂಡು ಹೀಗೆ ಒಂದು ಸಲ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸೋಣ ಅಂತ ಹೇಳಿ. ಈ ಥರ ಇದೆ ನೋಡಿ ನಮ್ಮದು ಧಾರವಾಡದ್ದು ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲು ಈ ಥರ ಇದೆ. ತುಂಬ ದೊಡ್ಡದಾಗಿದೆ, ಜನ ಎಲ್ಲ ತುಂಬ ಬರ್ತಾರೆ ಇಲ್ಲಿ ಹಾಸ್ಪಿಟ್ಲಲ್ಲಿ. ಎಲ್ಲ ಥರ ಪೇಷಂಟ್ಗಳು ಬರ್ತಾರೆ ಇಲ್ಲಿ. ಈ ಥರ ಇದೆ ಒಳಗೆಲ್ಲ. ಗುಳಿಗೆ ತಗೋಬೇಕು, ಗುಳಿಗೆ ಎಲ್ಲ ಬರೆದು ಕೊಟ್ಟಿದ್ದಾರೆ, ಡಾಕ್ಟ್ರು ತಗೋಬೇಕು, ಲೈನ್ ಹಚ್ಚಬೇಕು ಗುಳಿಗೆ ತಗೊಳ್ಳೋದಕ್ಕೆ. ನೋಡಿ ಗುಳಿಗೆ ಎಲ್ಲ ತಗೊಂಡು ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಾ ಇದ್ದೀನಿ. ಈಗ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗಬೇಕು, ಇಲ್ಲೇ ಹತ್ರನೇ ಇದೆ ಆಯುರ್ವೇದಿಕ್ ಹಾಸ್ಪಿಟ್ಲು. ಅಲ್ಲಿ ಹೋಗಿ ಆಮೇಲೆ ನಾನು ಮಾರ್ಕೆಟಿಗೆ ಹೋಗ್ತೀನಿ. ಎಲ್ಲ ಈ ಥರ ಇದೆ ನೋಡಿ. ಈಗ ನೋಡಿ ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಾ ಇದ್ದೀನಿ. ಇಲ್ಲೇ ಹತ್ರನೇ ಇದೆ ಆಯುರ್ವೇದಿಕ್ ಹಾಸ್ಪಿಟ್ಲು. ಅಲ್ಲಿ ಹೋಗಿ ನಾನು ತೋರಿಸ್ಕೊಂಡು ಆಮೇಲೆ ಮಾರ್ಕೆಟಿಗೆ ಹೋಗಬೇಕು. ನೋಡಿ ಆಯುರ್ವೇದಿಕ್ ಹಾಸ್ಪಿಟ್ಲು, ಬೋರ್ಡ್ ಕಾಣ್ತಾ ಇದೆ ನೋಡಿ. ಒಳಗಡೆ ಹೋಗಬೇಕು, ಹೋಗಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ನೋಡಿ ನಮ್ಮ ಧಾರವಾಡ ಮಾರ್ಕೆಟು, ಮೇನ್ ಮಾರ್ಕೆಟು. ಪ್ರತಿಯೊಂದು ವಸ್ತು ಇಲ್ಲಿ ಸಿಗುತ್ತೆ. ಮಾರ್ಕೆಟ್ ಇದು. ತರಕಾರಿ ವಸ್ತುಗಳು ಎಲ್ಲ ಸಿಗುತ್ತೆ. ಏನೇನು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ. ಫ್ರೆಶ್ ತರಕಾರಿ ಸಿಗ್ತಾ ಇದೆ ಈಗ. ತುಂಬ ಚೆನ್ನಾಗಿರುತ್ತೆ ಈಗ ತರಕಾರಿ ಎಲ್ಲ. ಮಾರ್ಕೆಟ್ ಎಲ್ಲ ತುಂಬ ದೊಡ್ಡದಾಗಿದೆ.
ಈಗ ನೋಡಿ ನಾನು ತರಕಾರಿ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ. ತರಕಾರಿ ಮಾರ್ಕೆಟು ತುಂಬ ದೊಡ್ಡದಾಗಿದೆ. ಇಲ್ಲಿ ಬಂತು ಎಲ್ಲ ತರಕಾರಿ ಎಲ್ಲ ತೊಗೊಂಡಿದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.